ನೋಡ್ಬಿಟ್ಟು ಭಯ ಆಗುತ್ತೆ ದೀಪ. ಸೊ ಸಕ್ಕ ಚಳಿ ಆಗ್ತಿದೆ ಮೂವ್ ಆಗ್ತಿದ್ರೆ, ಯಾಕಂದ್ರೆ ಅಲ್ಲೆಲ್ಲ ಸ್ನೋ ಇದೆಯಲ್ಲ. ಹೌ ಮಚ್ ನೋಡಿ ಹೋಗಿದೆ ಅಂದ್ರೆ ಅಲ್ಲಿದ್ದ ನೀರೆಲ್ಲ ಫ್ರೀಸ್, ಆ ಫುಲ್ ವಾಟರ್ ಫ್ರೀಸ್ ಆಗ್ಬಿಟ್ಟಿದೆ ಹಂಗೆ. ಇದು ನಮ್ಮ ಬ್ರೇಕ್ಫಾಸ್ಟ್ ನೋಡಿ, ಫುಲ್ ಪ್ಯಾಕ್ ಮಾಡ್ತಾ ಇದೀವಿ. ಗುಡ್ ಮಾರ್ನಿಂಗ್ ಫ್ರಮ್ ಶಾದಾಗ್. ಸೊ ಇವಾಗ ಟೈಮ್ ಬೆಳಗ್ಗೆ 7:30 ಆಗಿದೆ. ಎಲ್ಲ ಆಚೆ ವ್ಯೂ ತೋರಿಸೋಣ ಅಂತ ಎದ್ದಿದ್ದೆ. ವ್ಯೂ ತೋರಿಸ್ತೀನಿ. ಇನ್ನು ದೀಪ ಇಬ್ಬರು ಮಲಗಿದ್ದಾರೆ. ಸೊ ವ್ಯೂ ಮಾತ್ರ ಮಸ್ತಾಗಿದೆ. ಇಲ್ಲಿ ಸನ್ರೈಸ್ ಆಗ್ತದೆ ನಮ್ಮ ಬಾಲ್ಕನಿಯಿಂದ ವ್ಯೂ. ಇಲ್ಲೆಲ್ಲ ಫುಲ್ ಸ್ನೋ ಇದೆ. ಈ ದೀಪ ಇಬ್ಬರು ಮಲ್ಕೊಂಡ್ಬಿಟ್ಟಿದ್ದಾರೆ. ನೋಡಿ, ಇದು ನಮ್ಮ ಹೋಟೆಲ್ ಮೇಲಿಂದ ಇರೋ ವ್ಯೂ. ಈ ಥರ ಇದೆ. ಇಲ್ಲಿ ಫುಲ್ ಸ್ನೋ ಬಿದ್ದಿದೆ. ಎಷ್ಟು ಸ್ನೋ ಇದೆ. ಸೊ ಕಿರಣ್ ಬೆಳಿಗ್ಗೆ ಬೇಗ ಎದ್ದು ಸ್ವಲ್ಪ ಹೋಗಿ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಬಂದಿದ್ದಾರೆ. ಬೆಳಿಗ್ಗೆ ಸನ್ರೈಸ್ ಆಗೋದು ಎಲ್ಲ ನೋಡ್ಕೊಂಡು ಬಂದಿದ್ದಾರೆ. ಸೊ ನನಗಂತೂ ರಾತ್ರಿ ನಿದ್ದೆನೇ ಇರಲಿಲ್ಲ. ಸೊ ಹಾಗಾಗಿ ಚೆನ್ನಾಗಿ ಮಲ್ಕೊಂಡ್ಬಿಟ್ಟಿದ್ದೆ ಬೆಳಿಗ್ಗೆ ಟೈಮ್. ಆದ್ರೂ ಜಾಸ್ತಿ ಆ್ಯಕ್ಚುಲಿ ನಿದ್ದೆ ಆಗಿಲ್ಲ. ಬೆಳಿಗ್ಗೆ ಬೇಗ ಎದ್ದು ರೆಡಿಯಾಗಿ ಬೇರೆ ಹೋಗೋಕ್ಕಿತ್ತು. ಜಾಸ್ತಿ ಜನ ಇರೋಲ್ಲ, ಬೆಳಿಗ್ಗೆ ಬೇಗ ಹೋದರೆ ಕ್ಯೂ ಅಲ್ಲೆಲ್ಲ ನಿಂತ್ಕೊಳ್ಳೋದು ತಪ್ಪುತ್ತೆ ಅಂತ. ಹಾಗೆ ಬೇಗ ಏನಾಗೆ ಬ್ರಷ್ ಎಲ್ಲ ಮಾಡಿಸಿ ಸ್ನಾನ ಮಾಡಿಸಿ ಅವಳಿಗೆ ಬೇಗ ರೆಡಿ ಮಾಡಿಸ್ದೆ. ಎಲ್ಲಾದರೂ ಬಂದಾಗ ಪಾಪ ಹೇಳಿದ ಮಾತು ಕೇಳ್ತಾಳೆ, ಇಲ್ಲ ಹಂಗೆ ಹೆಂಗೆ ಅಂತ ಇಲ್ಲ. ಎದ್ದೋಳು ಬೇಗ ಟೈಮ್ ಆಯಿತು ಅಂದಿದ ತಕ್ಷಣ ಬೇಗ ಬಾತ್ರೂಮ್ಗೆಲ್ಲ ಬಂದುಬಿಡ್ತಾಳೆ. ಆಟ ಮಾಡೋದಿಲ್ಲ, ಅರ್ಥ ಮಾಡ್ಕೊತಾಳೆ ಟ್ರಿಪ್ಗೆ ಬಂದಾಗೆ ಎಲ್ಲ. ಸೊ ಕಿರಣ್ ಇವತ್ತು ಬೆಳಗ್ಗೆನೇ ಎದ್ದು ಎಷ್ಟೊಂದು ವೀಡಿಯೋಸ್ ಮಾಡಿದ್ದಾರೆ. ನಾನು ಏನೋ ಮಲ್ಕೊಂಡ್ಬಿಟ್ಟಿದ್ವಿ, ನಮಗೆ ನಿದ್ದೆನೇ ಆಗಿಲ್ಲ. ಫುಲ್ ಒಂಥರ ಇದು AC ಏನಿದೆ, AC ವರ್ಕೇ ಆಗಿಲ್ಲ ರಾತ್ರಿ ಎಲ್ಲ. ಈ ಆಚೆ ಹೋಗ್ಬಾರ್ದು, ಸಾಕ್ಸ್ ಎಲ್ಲ ಒದ್ದೆ ಆಗುತ್ತೆ. ಬಾ, ಚಪ್ಪಲ್ ಹಾಕೊಂಡು ಹೋಗ್ಬೇಕು, ಎಲ್ಲ ಒದ್ದೆ ಇದೆ. ಸೊ ರಾತ್ರಿ ನಿದ್ದೆ ಆಗಿಲ್ಲ, ಹಂಗೂ ಹಿಂಗೂ ಮಾಡಿ ಎದ್ದು ಹೋಗ್ತಾ ಇದ್ದೀನಿ. 9 ಗಂಟೆ ಆಗಿದೆ. ಇವತ್ತು ರೋಲರ್ ಕೋಸ್ಟರ್ ಎಲ್ಲ ಇದೆಯಲ್ಲ ಶಾದಾಗಲ್ಲಿ, ಅದೆಲ್ಲ ಟ್ರೈ ಮಾಡೋಣ ಅಂತ. ಸೊ ರಾತ್ರಿನೇ ಎಲ್ಲ ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ವಿ. ಸೊ ಇವಾಗ ಎದ್ದು ಫ್ರೆಶ್ ಅಪ್ ಆಗಿ ನಾವು ಓಡ್ತಾ ಇದ್ದೀವಿ. ಎಲ್ಲಿ ಚಳಿ ಇಲ್ವಾ? ನೋಡು, ಬಾಯಿಂದ ಹೊಗೆ ಬರ್ತಾ ಇದೆ. ನಾವು ಹೋಗ್ತಾ ಇದೀವಿ ಅಮ್ಮ. ಬಾ, 1 2 3 ಸಣ್ಣ ಸಣ್ಣ ಬೆಳ್ಳುಗಳವು. ಈಗ ನಾವು ಫುಲ್ ಪ್ಯಾಕ್ ಮಾಡ್ತಾ ಇದ್ದೀವಿ. ಚಳಿ ಆಗಿರ್ತಾಳೆ. ಬಿಚ್ಚಂಗೆ ಇಲ್ಲ ಇವಾಗ ನೀನು ವಾಪಸ್ ರೂಮ್ ಬರೋವರೆಗೂ, ಆಯ್ತಾ? ಹೊರಗಡೆ ಫುಲ್ ಚಳಿ. ಇಲ್ಲೆಲ್ಲ ಐತೆ ಬೆರಳು. ನೀನು ಅಕ್ಕ ನೀಟಾಗಿ ಯಾವ ಕಡೆ ಎಲ್ಲೈತೆ ಬೆರಳು ಅಂತ. ಅವ್ಳಿಗೆ ಇವೆಲ್ಲ ಇರಿಟೇಷನ್. ಇದೇ ಇರಲಿ, ಇದೇ ಫುಲ್ ಟೈಟ್ ಐತೆ. ನೀನು ಐಸ್ ಮುಟ್ಟಂಗಿಲ್ಲ ಇದು ಹಾಕ್ಕೊಂಡ್ರೆ. ಅದು ಹಾಕೊಂಡ್ರೆ ಮುಟ್ಬೋದು. ಬಟ್ ಇದು ಹಾಕೋಣಕ್ಕಿಂತ ಮುಂಚೆ ಇದು ಹಾಕೋಬೇಕು. ಮತ್ತಕ್ಕೋ ಐಸ್ ಮುಟ್ತೀಯ ಅಂದ್ರೆ ಅಷ್ಟೇ ಹಾಕೋ. ನಾನು ಸುಮ್ಮನೆ ಬರ್ತೀನಿ ಅಂದರೆ ಅದು ಹಾಕೋ. ಇವಾಗ ನೋಡಿ ಹಂಗೆ ಹಾಕಿಸ್ಕೊಂತ ಹೋಗ್ತದೆ ನೋಡಿ ಕಾರ್. ಅದ್ರಲ್ಲಿ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಇಲ್ಲಿ ಕೋಸ್ಟರ್ದು ಟಿಕೆಟ್ಸ್ ತೊಗೋಬೇಕು. ಇವಾಗ ಕಡಿಮೆ ಜನ ಇದ್ದಾರಂತೆ, ಅದಕ್ಕೆ ನೀನು ಒಬ್ಬಳೇ ಒಂದ್ರಲ್ಲಿ ಬರ್ತೀಯಾ, ನಾನು 7 ಒಂದ್ರಲ್ಲಿ ಬರ್ತೀವಿ. ಹಾಂ, ನಾನು ಒಬ್ಬಳೇ ಒಂದ್ರಲ್ಲ, ನೀವಿಬ್ರು ಬರ್ತೀರಾ? ಯಾಕೆ ಒಂದರಲ್ಲೇ ಬಿಡಲ್ವಾ? ಕೇಳಿ ನೋಡು, ಇಲ್ಲಾಂದ್ರೆ ನಾನು ಒಬ್ಬಳೇ ಬರ್ತೇನೆ. ಅದ್ರಲ್ಲಿ ಹೋಗೋಣ. ಅಲ್ಲಿ ಹೋಗ್ತಾ ಇದೆಯಲ್ಲ ಗಾಡಿ, ಅದ್ರ ಮೇಲೆ. ಇದರಲ್ಲಿ ಎಲ್ಲಿದೆ ತೋರಿಸೋದು? ಅಲ್ಲಿ ಫಸ್ಟ್ ಒನ್. ಇಲ್ಲಿ ನೀನು ಪಾಪ ಹಿಂಗೆ ಕುತ್ಕೊಂಡು ಹೋಗ್ತೀರಾ? ಬಾ, ಕ್ಯಾಪ್ ಎಲ್ಲ ಹಾಕ್ಕೋಬೇಕು, ಆಯ್ತಾ? ಈಗ 3 ಜನದ್ದು ಟಿಕೆಟ್ ತೊಗೋಬೇಕು. 7 ಟಿಕೆಟ್ ಇದೆ.
ಯಾಕಂದರೆ ಡಬಲ್ ತೊಗೊಂಡ್ರೆ ಕಡಿಮೆ ಇದೆ ಪ್ರೈಸು. 40 ಇದು ನಾರ್ಮಲ್ ಟಿಕೆಟ್ ಬಂದ್ಬಿಟ್ಟು 40 ಮನತ್ತು. 40 ಮನತ್ಗೆ ಇಬ್ರು ಹೋಗ್ಬೋದು. ಸೊ ನಾವಿವಾಗ ಹೋಗ್ತಾ ಇರೋದು ಇದು ರೆಗ್ಯುಲರ್ 40 ಮನ್ನತ್ ಅಲ್ವಾ? ಎಸ್, ಬಾ ಇದು ತಗೋದು. ಇಲ್ಲಿ ಕ್ಯಾಮ್ರಾ ಫಿಕ್ಸ್ ಮಾಡಿಬಿಟ್ರು. ಯಾಕಂದರೆ ಅಲ್ಲಿ ನಾವು ಗೋಲ್ಡ್ ತೊಗೋಬೇಕಂದ್ರೆ 130 ಮನತ್ ಆಗ್ಬಿಡುತ್ತೆ. ಸರಿ, ಯಾಕೆ ನಮ್ಮ ಹತ್ರನೇ ಎಲ್ಲ ಇದೆಯಲ್ಲ, ಇನ್ಸ್ಟಾ 360 ಇದೆ ಎಲ್ಲ, ಮತ್ತು ಆ್ಯಕ್ಷನ್ ಕ್ಯಾಮ್ರಾ ಇದೆ, ಸೊ ನಾವೇ ಕ್ಲಿಕ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನನಗಿಲ್ಲಿ ಫಿಕ್ಸ್ ಮಾಡಿದ್ದಾರೆ. ಅವ್ರು ಇನ್ಸ್ಟಾ 360 ಇಟ್ಕೊಂಡು ಬರ್ತಾರೆ. ಹಿಂಗೆ ಹೋಗೋದು ಹಂಗ. ಬೆಳಿಗ್ಗೆ ಇಲ್ಲಿ 9:30 ಇದೆಯಲ್ಲ ಟೈಮ್, ಈ ಟೈಮಿಗೆ ಬಂದಿದ್ದು ಒಳ್ಳೇದಾಯಿತು. ಕ್ರೌಡ್ ಅಷ್ಟಿಲ್ಲ. ಆಮೇಲೆ ಬಂದರೆ ಫುಲ್ ಕ್ರೌಡ್ ಇರುತ್ತಂತೆ. ಸರ್ ಕಿವಿ ಮುಚ್ಚಬೇಕಿಲ್ಲ ಅಂದ್ರೆ ಅಲ್ಲಿ ಇಯನ ಮತ್ತು ಕಿರಣ್ ಹೋಗ್ತಾ ಇದ್ದಾರೆ, ನಾನು ಒಬ್ಬಳೇ ಬರ್ತಾ ಇದ್ದೀನಿ. ಸೊ ಇಲ್ಲಿ ಕುತ್ಕೋತಾ ಇದ್ದಾರೆ. ನಾವು ಇವಾಗ ಬೇಗ ಬಂದಿದ್ದಕ್ಕೆ ಒಳ್ಳೇದಾಯಿತು, ಇಲ್ಲಾಂದರೆ ಇಷ್ಟು ಕ್ಯೂ ನಿಂತ್ಕೋಬೇಕಾಗ್ತಿತ್ತು. ಇಷ್ಟು ಕ್ಯೂ. ಕಿರಣ್ ಅವ್ರು ಮುಂದೆ ಹೋದ್ರು. ಸೊ ಸಕ್ಕ ಚಳಿ ಆಗ್ತಿದೆ, ಮೂವ್ ಆಗ್ತಿದ್ರೆ, ಯಾಕಂದರೆ ಅಲ್ಲೆಲ್ಲ ಸ್ನೋ ಇದೆಯಲ್ಲ ಹಾಗಾಗಿ. ಬಟ್ ಮಸ್ತಾಗಿದೆ. ಆಮೇಲೆ ಸ್ವಲ್ಪ ಭಯ ಆಗುತ್ತೆ ಅಂತ ಕಾಣುತ್ತೆ. ಇನ್ನೂ ಪಿಕಪ್ ಆಗ್ತಾ ಇದೆ, ಆಮೇಲೆ ಗೊತ್ತಿಲ್ಲ. ಅಷ್ಟೊತ್ತಿಗೆ ಸ್ವಲ್ಪ ಮೊಬೈಲ್ ಒಳಗೆ ಇಟ್ಕೊಂಡು ಕಟ್ಟಿ ಕುತ್ಕೊಂಡ್ಬಿಡ್ತೀನಿ. ಓಕೆ. all the time, don't stop on the line. ಓಕೆ. ಹಿಂದೆ ಇದ್ದಾರೆ. ನಿನ್ಗೆ ಏನಾಗಲ್ಲ. ಓಕೆ, ಅಪ್ಪ ಇದ್ದಾರೆ, ಗಟ್ಟಿಗೆ ಇಟ್ಕೋ. ಚೆನ್ನಾಗಿದ್ಯಾ? ಹಾಂ, ಅವ್ರ ಮುಂದೆ ಹೋಗ್ಬೇಕು, ಅವಾಗಲೇ ನಮ್ದು ಹೋಗೋದು ಮುಂದೆ. ಅವಾಗೆಲ್ಲ ನಿಂತ್ಕೊಂಡಿರ್ಲಿಲ್ಲ, ಅವಾಗ ನಿಂತ್ಕೊಂಡಿರ್ಲಿಲ್ಲ, ಯಾರು ಇರ್ಲಿಲ್ಲ ಅವಾಗ. ನಾನು ನೀನು ಇದ್ದೆ ಅಲ್ವಾ? ಹಿಂದೆ. ನಂದು ತಲೆ ಹಂಗೆ ಹಿಂಗ್ ಬಿದ್ದು ಬಿಡ್ಬೇಕು. ಚೆನ್ನಾಗಿದ್ಯಾ? ಪಪ್ಪ ಹಾಂ. ಜಾಕ್ ಕೊಟ್ಟವ್ರೆ ಬೇರು. ಏನಮ್ಮ? ಜಾಕ್ ಕೊಟ್ಟವ್ರೆ ಗೇರಾ? ಇದು ಅವ್ರ ಮುಂದೆ ಒತ್ತಿದ್ರೆ ಏನು ಅಲ್ಲ, ನೀನು ಇದು ಇನ್ನು ತೆಗೆದ್ರೆ ಆಟೋಮೆಟಿಕ್ ಅದು ರೆಡಾರ್ದಿದೆ ಅಲ್ಲ. ವಾವ್, ಆಮು. ಇದೇ ಬಿಡಂಗಾಯ್ತಲ್ಲ. ಚೆನ್ನಾಗಿದ್ಯಾ? ಅಯ್ಯಪ್ಪ, ಜಾಸ್ತಿರುತ್ತಲ್ಲ ಇದು. ಅಲ್ಲಿ ನೋಡಲ್ಲ, ಆ ಕಡೆ ಅದು ಈ ಕಡೆ ಬರುತ್ತೆ, ಈ ಕಡೆ ಬರುತ್ತೆ, ಅದು ಈ ಕಡೆ ಬರುತ್ತೆ, ಈ ಕಡೆ ಬರುತ್ತೆ ಅಲ್ವಾ? ಬೇರೆ ತರ ಅಲ್ಲಿ ಮತ್ತೆ ಕೆಳಗಡೆ ಹೋಗಾರ ಇವಾಗ. ಆಯ್ತು, ಇದೇನಪ್ಪ ಇದು ಹಿಂಗಿದೆ. ಓಯ್ ಓಯ್, ಚೆನ್ನಾಗಿದೆಯಾ? ಕರ್ವ್ ಇದೆ, ಸ್ವಲ್ಪ ಸ್ಲೋ ಮಾಡೋಣ. ಓಕೆ, ಓಯ್ ದೀಪಾ, ಅವ್ರು ಕಿರ್ಸ್ತಾನೆ ಇಲ್ಲ ಅಲ್ವಾ? ಇದು ಇಲ್ಲಿ ಸ್ವಲ್ಪ ಸ್ಲೋ ಆಗಿ ಹೋಗೋಣ. ಇದೊಂದು ಸ್ವಲ್ಪ ಇನ್ನು ಮುಂದೆ ಮಾಡಿಬಿಟ್ಟು, ಹಾಂ ಅದೇ ರೆಡರ್ ಇರುತ್ತೆ, ಹಿಂದೆ ಸೆನ್ಸರ್ಸ್ ಇರುತ್ತೆ. ನನ್ನ ಮುಂದೆ ಯಾರಾದರೂ ಸ್ಟಾಪ್ ಆದರೆ, ಓಯ್ ದೀಪಾ
ಅಮ್ಮು ಇಲ್ಲಿ ನೋಡಿ, ಇಲ್ಲಿ ರೌಂಡ್ ಇದೆ. ದೀಪಾ ಹಾ, ಅವ್ರು ಹಿಂದೆ ಬರ್ತಿದಾರಲ್ಲ. ವೆರಿ ನೈಸ್, ಅಮೇಸಿಂಗ್. ಇಳಿ, ಆ ಕಡೆಗೆ ಇಳಿ. ದೀಪ ಹೆಂಗಿತ್ತು? ಮಸ್ತಾಗಿತ್ತು, ಕ್ರೇಜಿ. माशा ವೆರಿ ನೈಸ್. बहुत मजा आया. Yes. Bye nice. ಬಾಯ್ ಬಾಯ್ ಮಾಡು. ಸ್ವೆಟ್ರ್ ತಣ್ಣ ಆಯ್ತಾ? ಇಷ್ಟ ಆಯ್ತಾ ನಿಂಗೆ? ಹೆಂಗಿತ್ತು? ಸೂಪರ್, ಸಖತ್ತಾಗಿತ್ತು ಮಾತ್ರ. ನಾವು ಬೆಳಿಗ್ಗೆ ಬಂದಿದ್ದು ಒಳ್ಳೆ ಕೆಲಸ ಆಯಿತು. ಜನ ಇಲ್ಲ, ಮಸ್ತಾಗಿ ಎಂಜಾಯ್ ಮಾಡಿದ್ವಿ. ಕ್ರೌಡ್ ಇದ್ರೆ ಇಂಟ್ರೆಸ್ಟೇ ಹೋಗ್ಬಿಡುತ್ತೆ. ಇವಾಗ ನಾವು ಹೋಗ್ತಾ ಇರೋದು ಚೇರ್ ಲಿಫ್ಟ್. ಇದ್ರ ತರ ಇರಲ್ಲ, ಫುಲ್ ಕವರ್ ಇರಲ್ಲ, ಓಪನ್ ಇರುತ್ತೆ. ಓಪನ್ ಚೇರಲ್ಲಿ ಕುತ್ಕೊಂಡು ಹೋಗೋದು, ಸ್ನೋ ಎಲ್ಲ ಎಂಜಾಯ್ ಮಾಡ್ಕೊಂತ. 40 ಮನ್ನತ್ ಆಯ್ತಲ್ಲ, ಒಬ್ಬರಿಗೆ 20 ಮನ್ನತ್ತು. ಇಯಾನಾಗೆ ಫ್ರೀ, 5 ಇಯರ್ಸ್ವರೆಗೂ ಮಕ್ಕಳಿಗೆ ಫ್ರೀ ಇರುತ್ತೆ. ಸೊ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹುಡುಕ್ತಾ ಇದ್ದೀವಿ. ಎಲ್ಲ ಕಡೆ ನಾನ್ ವೆಜ್ಜೇ ಇದೆ. ಸೊ ಎಲ್ಲೂ ವೆಜ್ ಸಿಗ್ತಲ್ಲ ನಮಗೆ. ನೋಡಿ ಇಲ್ಲೆಲ್ಲ ಬೀಫ್ ಅಂತೆಲ್ಲ ಹಾಕ್ಬಿಟ್ಟವ್ರೆ. ಏನು ತಿನ್ನೋದು ಅರ್ಥನೇ ಆಗ್ತಾಯಿಲ್ಲ. ವೆಜ್ ಪೊಟೇಟೋ. ಸೊ ಇದೆಲ್ಲ ನಮಗೆ ಫೈನಲಿ ವೆಜ್ ಆಪ್ಷನ್ ಸಿಕ್ಕಿದೆ. ಈ ಥರ ಪೊಟ್ಯಾಟೋದಲ್ಲಿ ಹಾಕಿ ಕೊಡ್ತಾರೆ. This one? Chicken. Okay. No chicken, no fish. Only veg. Okay. ಓಕೆ, One. ದಿಸ್ ಇಸ್ ಮಶ್ರೂಮ್ ರೈಟ್? ಮಶ್ರೂಮ್ ಇದೆ, ಚೀಸ್ ಇದೆ, ಆಲಿವ್ ಇದೆ, Zucchini. Zucchini, corn. And no corn. ನಮ್ಮ ಮೇಡಮ್ಗೆ ಕಾರ್ನ್ ಇಷ್ಟ ಇಲ್ಲ, ಬಟಾಣಿನೂ ಇಷ್ಟ ಇಲ್ಲ. ಇದು ತಿನ್ನಲ್ಲ, ಕಾರ್ನು ತಿನ್ನಲ್ಲ. ನಮ್ಮ ಏನ ಇರೋ ಸ್ವಲ್ಪ ಆಪ್ಷನಲ್ಲಿ ಅದೂ ಇಲ್ಲ. 15 ಮನತ್ತು, 10. ಹೌ ಮಚ್? ನೋಡಿದ್ದು ಹೆಂಗಿದೆ, ಎಲ್ಲ ಮಿಕ್ಸ್ಡ್ ವೆಜ್ಜಸ್ಸು. ಒಳ್ಳೆ ಸಿಕ್ತು ವೆಜ್ ನಮಗೆ. ಸಕ್ಕತ್ತಾಗಿದೆ. ನಮ್ಮ ಬಾಯಿ ಕೆಟ್ಟೋಗ್ಬಿಟ್ಟಿತ್ತು. ಅಟ್ಲೀಸ್ಟ್ ಏನೋ ಒಂದು ಸಿಗ್ತಾರ. ಸ್ನೋ ಆಟ ಆಡ್ತೀಯ ನೀನು? ಆಯ್ತು, ಆಟ ಆಡೋಣ. ಇಲ್ಲ ಆಗಕ್ಕಾಗಲ್ಲ. ಇಲ್ಲಿ ಇದು ಸ್ಲೆಡ್ಜಿಂಗ್ ಇರಬೇಕು. ಅದು ಸ್ಕೀ ಹಾಕಿದಾರಲ್ಲ ಅವರು, ಆ ಥರ ಹಾಕೊಂಡು ಬರಬೇಕು. ಓಕೆ, ಸ್ವಲ್ಪ ಕೆಳಗಡೆ ನೋಡು. ಓ ಮ್ಯಾನ್, ಆಮು ಇಳಿಬೇಕಂದ್ರೆ ಅದು ತೆಗೆಯುತ್ತೆ ಆಟೋಮೆಟಿಕ್ ಆಗಿ. ಫುಲ್ ಭಯ ಆಗುತ್ತೆ ದೀಪ. ಅದೇ ಕೆಳಗಡೆ ನೋಡು. ಓಪನ್ ಇದೆ ಅಲ್ಲ, ಅದಕ್ಕೆ ಭಯ ಆಗುತ್ತೆ. ಓ ಮೈ ಗಾಡ್, ಇದು ಅಲ್ಲಾಡ್ತಾ ಇದೆ. ಅಮ್ಮು ಶೂ ಹುಷಾರು, ಬಿಚ್ಚೋದ್ರೆ ಕೆಳಗಡೆ ಸಿಗಲ್ಲ ಇನ್ನು ಅಷ್ಟೇ. ಡೇಂಜರ್ ಇಲ್ಲ ಎಲ್ಲ ಇದೆಲ್ಲ. ಇಲ್ಲಿ ಕೆಳಗಡೆ ಅದೇ ಪೌಡ್ರ್ ಒಳಗಡೆ ಹೋಗುತ್ತೆ, ಹಾಳ ಇರುತ್ತೆ ಅದು. ಇಲ್ಲ ಅಷ್ಟಿಲ್ಲ ಅನ್ಸುತ್ತೆ. ಅಲ್ಲಿ ಗಿಡಗಳಿದಾವಲ್ಲ, ಸ್ನೋ ಪೌಡರ್ ಮಾಡಾಕತ್ತೆ. ಮೂನೆ ಮಾಡ್ಬೇಡ ಹಿಂಗೇರು. ಅವ್ರು ಓಪನ್ ಅಂತಾರೆ. ನಾವು ಆ್ಯಕ್ಚುಲಿ ಬಂದಿದ್ದೆ ಮೇಲೆ ಅದಕ್ಕೆ ನಾವೇ ಓಪನ್ ಮಾಡಬೇಕು. ಇಲ್ಲಿ ನೋಡಿಲ್ಲಿ. ಸೊ ಇವಾಗ ಅಪ್ಪ ಮತ್ತು ಮಗಳು ಇಬ್ಬರು ಸ್ನೋಮ್ಯಾನ್ ಮಾಡೋಣ ಅಂತ ರೆಡಿ ಮಾಡ್ತಿದ್ರಲ್ಲ. ನೋಡಿ ಪಾಪ ಉಳ್ಕೊಂಡು ಬರ್ತಾ ಇದೆ ಅದಂತರೂ. ಅಷ್ಟು ಮೇಲೆಯಿಂದ ಸ್ನೋಮ್ಯಾನ್ ಮಾಡ್ತಾ ಇದ್ದಾರೆ ನೋಡಿ. ಸ್ನೋಮ್ಯಾನ್ ಆಯ್ತು, ಮಾಷ ಆಯ್ತು. ಇದು ಮಾಷ. ಸ್ನೋಮ್ಯಾನ್ ಆ ಕಡೆ
ಆ ಕಡೆ ಮುಖ ಇದೆ. ಮುಖ ಎಲ್ಲಿ ಕಾಣ್ತಾ ಇಲ್ಲ ನನಗೆ. ಇದು ಮುಖ. ಅದು ಮುಖನಾ? ಸೋಮ್ಯಾನ್ ಅಂತೆ. ಒಳಗೆ ಹೋಗುತ್ತೆ. ಒಳಗೆ ಹೋಗ್ತಿದೆ ಕಿರಣ್. ಯಾ ರೈಟ್. You directly coming from Canada or some other country? No, from Bangalore. Directly coming from Bangalore. Actually, I am coming from Jeddah actually. Okay. ಸೊ ಇಲ್ಲಿ ಅಂತೂ ತುಂಬ ಖುಷಿ ಆಗೋದೇನು ಅಂದರೆ ಎಲ್ಲಿ ನೋಡಿದ್ರು ನಾವು ಕನ್ನಡ ಮಾತಾಡ್ಕೊಂಡು ಆಟ ಆಡ್ಕೊಂಡಿದ್ವಲ್ಲ, ಕನ್ನಡದವರ ನೀವು ಅಂತೆಲ್ಲ ಬಂದು ಮಾತಾಡಿಸ್ತಾ ಇದ್ರು. ನಮ್ಮ ಇಂಡಿಯನ್ಸ್ ಎಲ್ಲ ಕಡೆ ತುಂಬ ಜನ ಸಿಕ್ಕಿದ್ದಾರೆ. ಆ್ಯಕ್ಚುಲಿ ಅವರು ಕೂಡ ಅದೇ ಹೇಳ್ತಾ ಇದ್ರು, ತುಂಬ ಇಂಡಿಯನ್ಸ್ ಇದ್ದಾರಲ್ಲ, ನಾನು ಸರ್ಪ್ರೈಸ್ ಆಯಿತು ನನಗೆ ಅಂತ. ತುಂಬ ಖುಷಿ ಆಯಿತು ಆ್ಯಕ್ಚುಲಿ ಈ ಥರ ಎಲ್ಲ ಬಂದು ಮಾತಾಡಿಸಿದಾಗ. ಅವಳು ಬರೋಕ್ಕೆ ರೆಡಿ ಇಲ್ಲ, ಕೆಳಗಡೆ ಹೋಗೋಣ ಅಂದರೆ. ಸ್ನೋಮ್ಯಾನ್ ಮಾಡ್ತಾಳಂತೆ. ಸ್ನೋಮ್ಯಾನ್ ಮಾಡ್ತೀಯಾ? ಎಲ್ಲಿ? ಅಲ್ಲಿ ಮಾಡಿದಾರ ನಿಮ್ಮ ಪಪ್ಪ ಸ್ನೋಮ್ಯಾನ್. ಅಲ್ಲಿದೆ ಅಲ್ಲ ಅಮ್ಮು. ನಾವು ಇನ್ನೊಂದ್ಸತಿ ಮಾಷಾ ಬೇರೆ, ಮಾಸ್ಕ ನೀವೇ ಮಾಷಾ ಕೊಟ್ಟು ಎಲ್ಲಿರೋ ಕಲ್ಲು 1 2 3 ನಾನು ಪ್ಯಾಂಡ ನೀನು ಸೊ ಈಟಿಂಗ್ ಪ್ಯಾಡ್ ತೊಗೊಂಬಂದಿದ್ದೆ. ಇಯನ್ನ ಆಟ ಆಡಿದ್ಮೇಲೆ ಗೊತ್ತಾಗಿತ್ತು ಫುಲ್ ಚಳಿ ಆಗುತ್ತೆ ಅಂತ. ಸೊ ಹಾಗಾಗಿ ಅವಳು ಗ್ಲೌಸಲ್ಲಿ ಹಾಕೋಣ ಅಂತ ಈ ಥರ ಇರುತ್ತೆ. ಅದೇನು ಅಷ್ಟೇನಾ? ಎಷ್ಟು ಹಿಂಗೆ ಒಳಗಿಡೋದು ಅನ್ಸುತ್ತೆ. ಬಿಸಿ ಇದೆಯಾ ಅಥವಾ ಏನು? ಇದು ಅಂಟಿಸ್ಬಿಡ್ಬೇಕು ಇದಕ್ಕೆ. ಯಾವುದಕ್ಕೆ ಹೋಗ್ಬೇಕಾದ್ರೆ? ಐ ಥಿಂಕ್ ರೀಸೆಂಟಾಗಿ ಯಾವುದೋ ಪ್ಲ್ಯಾನ್ ಮಾಡಿದ್ವಲ್ಲ, ಕಾಶ್ಮೀರ್ಗೆ ಹೋಗೋಣ ಅಂತ ಕ್ಯಾನ್ಸಲ್ ಮಾಡ್ಕೊಂಡಿದ್ವಲ್ಲ. ಬಿಸಿ ಆಗ್ತಿದ್ಯಾ? ಹೀಟ್ ಆಗ್ತಿದ್ಯಾ? ಬಿಸಿ ಬಿಸಿ ಆಗ್ತಿದ್ಯಾ? ಒಳಗಿದ್ದಾರೆ. ಒಳಗೆ ಬಿಸಿ ಆಗ್ತಿದ್ಯಾ? ಬಿಸಿ ಇದೆಯಾ? ನೀನು ಕೈಯಿಂದ ತೆಗೆದು ನೋಡು ಒಂದ್ಸತಿ. ಬಿಸಿ ಇದೆ. ಆಮೇಲೆ ಮತ್ತೆ ಅದು ಸ್ವಲ್ಪ ಹುಷಾರಾಗಿರ್ಬೇಕದು. ಓಕೆ, ಫಸ್ಟ್ ಟೈಮ್ ಯೂಸ್ ಮಾಡ್ತಿರೋದು ನೋಡೋಣ. ಹೋಗೋಣ. ಎಸ್, ಲೆಟ್ಸ್ ಗೋ. ಮುಗೀತು ಶಾದಾಗ್. ಸೊ ರಿಟರ್ನ್ ಹೋಗ್ತಾ ಇದ್ದೀವಿ. ಹೋಗ್ಬೇಕಾದ್ರೆ ಈ ಥರ ಕವರ್ ಮಾಡಿದ್ದಾರೆ. ಇದು ಆವಾಗ ಕವರ್ ಮಾಡಿರಲಿಲ್ಲ, ಸೊ ಇವಾಗ ಕವರ್ ಮಾಡಿದ್ದಾರೆ. ಅದೊಂದು ಸ್ವಲ್ಪ ಟೆನ್ಷನ್ ಇತ್ತು ಹೆಂಗಪ್ಪ ಹೋಗೋದು ಅಂತ. ಪರವಾಗಿಲ್ಲ, ಇವಾಗ ಕವರ್ ಇರೋದಕ್ಕೆ. ಕೆಳಗಡೆ ಏನಾದರೂ ಬಿದ್ದರೆ ಮುಗೀತು ಅಷ್ಟೇ. ಓಪನ್ ಇದೆ. ಅಲ್ಲಿ ಹೋಗ್ತಾ ಇರೋರಿಗೆ ಓಪನ್ ಇದೆ. ನಾವು ಓಪನ್ ಅಲ್ಲೇ ಹೋಗಿದ್ದು, ಬಟ್ ರಿಟರ್ನ್ ಹೋಗ್ಬೇಕಂದ್ರೆ ಕ್ಲೋಸ್ ಮಾಡ್ತಾರೆ. ಸೇಮ್ ಅದೇ. ದೀಪ ಎಲ್ಲ ನೋಡಿಲ್ಲ. ಅಲ್ಲಿ ವಾಟರ್ ಫಾಲ್ಸ್ ನೋಡಿ ಹೆಂಗಾಗಿದೆ ಅಂತ. ಅಲ್ಲ, ವಾಟರ್ ಫಾಲ್ಸ್ ಇರ್ಬೇಕು, ಅದು ಫ್ರೀಸ್ ಆಗ್ಬಿಟ್ಟಿದೆ. ಫ್ರೀಸ್ ಆಗಿದೆ ನೋಡಿ ಹೆಂಗಾಗಿದೆ ಅಂದ್ರೆ, ಅಲ್ಲಿದ್ದ ನೀರೆಲ್ಲ ಫ್ರೀಸ್. ಆ ಫುಲ್ ವಾಟರ್ ಫ್ರೀಸ್ ಆಗ್ಬಿಟ್ಟಿದೆ ಹಂಗೆ. ಹೆಂಗನ್ಸ್ತಿದೆ ಇದು ಫುಲ್ಲು? ಇಲ್ಲಿ ವಿಲೇಜ್ ಹೆಂಗಿದೆ ನೋಡು.
ಡೈಲಿ ಇಲ್ಲೇ ಅಲ್ಲಿ ವಿಲೇಜ್, ಆಮೇಲೆ ಅವ್ರು ಹೆಂಗಿರ್ತಾರೆ ಗೊತ್ತಿಲ್ಲ, ಫುಲ್ ಯಾವಾಗಲೂ ಇದೇ ಥರ ವೆದರ್ ಇದ್ದರೆ ನನಗಿದು ವಾಟರ್ ಫಾಲ್ದೇ ಒಂಥರ ವಿಚಿತ್ರ. ಸೊ ಯಾನ ಮಲ್ಕೊಂಡ್ಬಿಟ್ಟಿದ್ಲು ಇಲ್ಲೇ ಕಾರಲ್ಲೇ ಸೀಟ್ ಮೇಲೇ ಮಲಗಿಸಿದ್ವಿ, ಹತ್ರದಲ್ಲೇ ಕಾರ್ ಪಾರ್ಕ್ ಮಾಡಿದ್ದು. ಸೊ ಹಾಗಾಗಿ ಜಾಸ್ತಿ ಹೊತ್ತೇನಿರಲಿಲ್ಲ, ಜಸ್ಟ್ ಒಂದು 2 to 3 ಮಿನಿಟ್ಸ್ ಹಂಗೆ ಇಲ್ಲಿ ಫೋಟೋಸ್ ವೀಡಿಯೋಸ್ ತೊಗೊಂಡು ಹೋದ್ವಿ. ಆ್ಯಕ್ಚುಲಿ ಇಲ್ಲಿ ತುಂಬ ಅಂದರೆ ತುಂಬ ಸ್ಲಿಪ್ಪರಿ ಇತ್ತು, ಜಾಸ್ತಿ ಬೀಳೋ ಚಾನ್ಸಸ್ ಇರುತ್ತೆ ಇಲ್ಲಿ. ಅಲ್ಲೆಲ್ಲ ಹೆಂಗೆ ಫ್ರೀಸ್ ಆಗಿದೆ ವಾಟರ್ ಫಾಲ್ಸ್ ಅಂದರೆ. ಅಲ್ಲಿವರೆಗೂ ಹೋಗ್ಬೋದು, ಬೇಡ ಸುಮ್ಮನೆ ಯಾಕೆ, ಅಲ್ಲೇ ಅವ್ರಿಗೂ ಅಷ್ಟೇ ಬೇಡ ಏನಕ್ಕೆ ಇಲ್ಲಿ ಅಲ್ಲಿ ಹೋಗು, ಅಲ್ಲಿದ್ದು ಕಾಣುತ್ತೆ ಸುಮ್ಮನೆ. ಆ ಕಡೆ ಏನೋ ಸ್ಲಿಪ್ಪರಿ ಇದೆ ನೋಡು, ನಾನು ಹೇಳಿಲ್ಲ ಸಕ್ಕ ಜಾರುತ್ತೆ ಇದು. ಅಮ್ಮ ಹಿಡ್ಕೊ ಕೈ ಹಿಡ್ಕೊ. ನೋಡಿ, ಇದು ಇಲ್ಲಿರೋ ವಿಲೇಜ್ ಮನೆಗಳೆಲ್ಲ ಇದೆ, ಲಾಸಾ ವಿಲೇಜ್ ಮನೆಗಳು. ಅಲ್ಲೆಲ್ಲ ಹಸು ನಾಯಿನೂ ಇರುತ್ತೆ, ಹಸುಗಳಿದೆ. ವಿಲೇಜ್ದು ಮಾರ್ಕೆಟ್, ಲಾಸಾ ಗೆಸ್ಟ್ ಹೌಸ್ ಅಂತ ಇದೆ, ಮಾರ್ಕೆಟ್ ಇದೆ. ನೈಸ್. ಇವ್ರು ಈ ಚಳಿಯಲ್ಲಿ ಇರ್ಬೇಕಂದ್ರೆ ಕಷ್ಟ ಭಾಳ. ಡಾಗ್ ಇದಾವ ನೋಡಲ್ಲಿ, ಕೆಳಗೆ ಇಳೋದಿಲ್ಲ. ಗೊತ್ತಿತ್ತು ಈ ಥರದಲ್ಲೇ ನಾಯಿ ಇರ್ತದೆ ಅಂತ. ಗ್ರೇವಿ ಆಡಿದೆ ರೈಟಲ್ಲಿ, ಎಲ್ಲೇ ರೈಟ್ ಇಲ್ಲಲ್ಲ. ಹಾಂ, ಇದು ಇವ್ರದ್ದು ಗ್ರೇವಿ ಯಾರ್ಡ್ ನೋಡಿ ಯಾವ ಥರ ಇದೆ. ಓ, ಫುಲ್ ಒಳಗಿದೆ ದೀಪ. ಈ ವಿಲೇಜ್ ಯಾವ ಥರ ಇರುತ್ತೆ ನೋಡಿ, ಇಲ್ಲಿ ಮೌಂಟೇನ್ಸಲ್ಲಿ. ಅಜರ್ಬೈಜಾನ್ ವಿಲೇಜ್ ಇನ್ ಮೌಂಟೇನ್ಸ್. ಓ, ಚರ್ಚ್, ಮಾಸ್ಕ್. ಓಕೆ, ಇದು ಅವ್ರದ್ದು ಟೆಂಪಲ್, ಮಾಸ್ಕ್, ಚರ್ಚ್ ಗೊತ್ತಿಲ್ಲ, ಇದು ಒಟ್ಟಿನಲ್ಲಿ ಹಿಂಗಿದೆ. ಇವರು ನಮ್ಮ ಡ್ರೈವರ್. ಯೋರ್ ಏಜ್ ಅವ್ರು ಇಲ್ಲಿ ಅವ್ರಿಗೆ ಇಂಗ್ಲೀಷ್ ಬರಲ್ಲ. ಏಜ್ ಗೊತ್ತಿಲ್ಲ ಅವ್ರು ಅರ್ಥ ಆಗ್ತಿಲ್ಲ ಏನಂತಾರೆ. ಟ್ರಾನ್ಸ್ಲೇಟರ್ ಯೂಸ್ ಮಾಡೋಕ್ಕೆ ಇಲ್ಲಿ ನೆಟ್ವರ್ಕ್ ಸಿಗ್ತಾ ಇಲ್ಲ. ಸೊ ಫೈನಲಿ ನಾವು ಮತ್ತೆ ರಿಟರ್ನ್ ಬ್ಯಾಕ್ ಹೋಗಿ ಬಂದಿದ್ದೀವಿ ಹಾಲಿಡೇ ಇನ್. ಸೊ ಇಲ್ಲಿ 14th ಫ್ಲೋರಲ್ಲಿ ನಮಗೆ ಸಿಕ್ಕಿದೆ ರೂಮ್. ಸಿ ವ್ಯೂ ಇದೆ ಅಂತ ಹೇಳಿದ್ರ. ಸಿ ವ್ಯೂ. ಓಕೆ, ನೋಡೋಣ ಯಾವ ಥರ ಏನು ಇದೆ ಅಂತ. This is 1412. ಎಲ್ಲರೂ ಬಂದ್ರೆ ಫಸ್ಟ್ ಎಕ್ಸೈಟ್ ಆಗೋದೇ ಅವಳು. 1412 ಈ ಕಡೆ. ಮಮ್ಮಿ, ಪಪ್ಪ, ನನಗಮ್ಮ ಇದೀನಿ. ಕಾರ್ಡ್ನ ಏನು ಮಾಡ್ಬೇಕು ಈಗ? ಈ ಕಾರ್ಡ್ನ ಏನು ಮಾಡಬೇಕು? ಇಲ್ಲಿ ನೋಡಿ, ಇಲ್ಲಿ ಇದೇನು ಮಾಡಬೇಕು? ಬನ್ನಿ, ಇದೇ ನಮ್ಮ ರೂಮ್. ನೋಡಿ, ಇವಾಗಲೇ ಮಾಡ್ಬಿಡೋಣ, ಆಮೇಲೆ ಆಗುತ್ತೆ ಇಲ್ಲ. ಬಂದು ನಮಗೂ ಗೊತ್ತಿಲ್ಲ ಹೆಂಗಿದೆ ಅಂತ. ನಮಗೂ ಗೊತ್ತಿಲ್ಲ, ನಿಮಗೆ ಲೈವ್ ಆಗಿ ಕರ್ಕೊಂಡು ಹೋಗ್ತಾ ಇದೀವಿ. ಇಲ್ಲಿ ವಾಶ್ರೂಮ್. ಓ, ನನಗೆ ಕಿರಣ್ಗೆ ಬಾತ್ರೂಮ್ ಕೊಟ್ಟಿದ್ದಾರೆ. ಈಗ ಅಡ್ಡ ಬರಬಾರ್ದು. ಎಲ್ಲಾದ್ರೂ ಸೇಮ್ ಹಾಲಿಡೇ, ಸೇಮ್ ಇದೇ ಪ್ರಾಡಕ್ಟ್ ಅವ್ರು ಯೂಸ್ ಮಾಡೋದು, ಡವ್. ಅದೇ ಒಂದು ಏನು ಕಿಟ್ ಕೊಟ್ಟಿದ್ದಾರೆ, ಶವರ್ ಕ್ಯಾಪ್. ಅದರದ್ದು ಶವರ್ ಇದೆ, ಹೇರ್ ಡ್ರೈಯರ್ ಇದೆ, ಸ್ಪಾ ಇದೆ. ಆ್ಯಕ್ಚುಲಿ ಸ್ಪಾ ಅದೇ ಪೂಲ್ ಇದೆ ಅಂತೆ. ಲಾಕರ್ ಸೇಮ್, ಇದು ಲಾಕರ್ ಇದೆ ಅಷ್ಟೇ. ಓಕೆ, ಈ ಕಡೆ ಐರನ್ ಮಾಡ್ಕೊಂಡು. ಓಕೆ.
ಮಿರರ್ ಅಯ್ಯೋ ಅವಳು ಬಂದ್ಲು ಆ್ಯಂಡ್ ಮಿರರ್. ಅಯ್ಯೋ ಇಲ್ಲಿ ಮಿರರ್ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಆಬ್ವಿಯಸ್ಲಿ ಇಲ್ಲಿ ಇದ್ದೇ ಇರುತ್ತಾ. ಅಮ್ಮ ಇಲ್ಲಿ ನೋಡಿ ಕೆಟಲ್ ಎಷ್ಟು ನೀಟ್ ಇದೆ. ಒಂದೊಂದ್ ಕಡೆ ಕೆಟಲ್ ಒಳಗಡೆ ನೋಡು ಫಸ್ಟ್. ಆಕ್ಚುಲಿ ಒಂದೊಂದ್ ಕಡೆ ಕೆಟಲ್ ಯೂಸ್ ಮಾಡೋ ಥರನೇ ಇರಲ್ಲ. ಮಸ್ತ್. ಲೈಟ್ ಆನ್ ಆಗಿಲ್ಲ ಈ ಕಡೆ ಎಲ್ಲ ಕತ್ಲೆ ಇದೆ. ಅವಳೇನು ಆನ್ ಮಾಡ್ಬೇಕು ಅನ್ಸುತ್ತೆ. ಅಲ್ಲಿದೆ ಅನ್ಸುತ್ತೆ. ಲೈಟ್ ಆನ್ ಮಾಡಿ. ಇಲ್ಲಿ ಮತ್ತೆ ವಾಟರ್ ಬಾಟಲ್ ಕೊಟ್ಟಿದ್ದಾರೆ. ಕಾಫಿನಾ? ಅದು ಇದು ಮಿಲ್ಕ್. ಓಕೆ. ಆಮೇಲೆ ಇಲ್ಲಿ ಮಿಲ್ಕ್ ಫ್ರಿಡ್ಜ್ ಇದೆ ಖಾಲಿ. ಆಮೇಲೆ ಟಿವಿ, ಬೆಡ್, ಇಲ್ಲಿ ಫ್ರೂಟ್ಸ್ ಕೊಟ್ಟಿದ್ದಾರೆ. ಫ್ರೂಟ್ಸ್ ಇದೆಯಾ? ಕಾಂಪ್ಲಿಮೆಂಟ್ಸಾ? ಇವಾಗ ಮತ್ತೆ ಓಕೆ ಬಂದರು ಅವರು. ಲಗೇಜ್ ಬಂತು. ಲಗೇಜ್ ಬಂತು. ಆಮೇಲೆ ಒಂದು ಬ್ಯೂಟಿಫುಲ್ ವ್ಯೂಗೆ ರೆಡಿ ಆಗಿರಿ. ಸೊ ಲಗೇಜ್ ಎಲ್ಲ ತಗೊಂಬಂದಿದ್ದಾರೆ. ಬಾಯ್ಲಿ ತೋರಿಸ್ತಿಟ್ಟು ನೀನು ಒಳಗಡೆ ಕೂತ್ಕೋ. ಇದನ್ನ ರೀಡಿಂಗ್ ಲೈಟ್. ಕ್ಯೂಟ್ ಇದೆ. ಅದಾದ್ಮೇಲೆ ಇದೆ. ಸೊ ಇಲ್ಲಿ ನೋಡಿ ಈ ಕಡೆ ಗೊತ್ಕೊಳತ್ತೆ ತಿನ್ನಕ್ಕೆ. ಆ್ಯಂಡ್ ಇದು ನಂಗೆ ಇಷ್ಟ ಆಯ್ತು. ಇದು ಚೆನ್ನಾಗಿದೆ ಅಲ್ಲ, ವರ್ಕ್ ಸ್ಪೇಸ್ ಎಲ್ಲ ತುಂಬ ಚೆನ್ನಾಗಿದೆ. ಇಲ್ಲಿ ಬ್ರೇಕ್ಫಾಸ್ಟ್, ಸ್ಪಾ ಏನೇನಿದೆ ಇಲ್ಲಿ, ಮತ್ತೆ ಟೂರಿಸ್ಟ್ ಬಂದರೆ ಏನೇನು ಪ್ಲೇಸಸ್ ಕವರ್ ಮಾಡೋಕ್ಕೆಲ್ಲ ಡೀಟೇಲ್ಸ್ ಎಲ್ಲ ಇದೆ. ಮಸಾಜರು ಆ್ಯಂಡ್ ಸೊ ಇಲ್ಲಿ ಮೇನ್ ನಮಗೆ ಚೆನ್ನಾಗಿದೆ ಅಂತ ಸೊ ನಮಗೆ ಈ ಫ್ಲೋರ್ ಕೊಟ್ಟಿದ್ದಾರೆ. ವಾ, ಇದೇನೇನು? ಕ್ರೆಸೆಂಟ್ ಹೋಟೆಲ್. ಅದಿನ್ನ ಓಪನ್ ಆಗಿಲ್ಲ, ಕನ್ಸ್ಟ್ರಕ್ಟ್ ಆಗ್ತಿದೆ. ಕನ್ಸ್ಟ್ರಕ್ಷನ್ ಅಲ್ಲಿದೆ. ನನಗೆ ಸಿ ಕಾಣುತ್ತೆ. ಸೂ ಬರ್ತಾನೆ ಈ ಕಡೆ ಇಲ್ಲಿ ನೋಡಿ ಹತ್ತಿ ಕುತ್ಕೊಬಿಟ್ಟಿದ್ದಾರೆ ವ್ಯೂ ನೋಡ್ಕೊಂತ. ಮಸ್ತ್ ಇದೆ ಅಲ್ಲ. ಈ ಶೋ ಪೀಸಲ್ಲಿ ಗೊಂಬೆ ಕುಂದರ್ಸ್ದಂಗಿದೆ ನೋಡಿ ಅವಳ. ಹತ್ರ ಮಾಲ್ ಇದೆಯಲ್ಲ, ನೋಡೋಣ ಹೇಗಿದೆ ಅಂತ ಬಂದಿದ್ದೀವಿ. ಏನು ಚಳಿನೇ ಇಲ್ಲ ಅಷ್ಟಾಗಿ, ನೋಡಿ ಇದೆ ನಾರ್ಮಲ್ ಟೆಂಪ್ರೇಚರ್ ಇದೆ. 14th ಫ್ಲೋರ್ ರೂಮ್. ಇದೇನಾ? ಅಲ್ಲ ಇದೆ ಇದೇ ಸ್ಟೇ ಮಾಡ್ತಿರೋದು. ಮೇಲೆ ಇಲ್ಲಿದೆಯಲ್ಲ ಅಲ್ಲೇ 14th ಫ್ಲೋರ್. 7 ಆ ಕಡೆ ಅದಾ ಇದಾ? ಮೇಲೆ. ಓಕೆ, ಅದನ್ನು ಲೈಟ್ ಆನ್ ಮಾಡಿ ಬಂದಿದೆಯಲ್ಲ, ಲೈಟ್ ಆನ್ ಇದೆ ಬಟ್ ಇದರಲ್ಲೇ. ಸೊ ಈ ಥರ ಇದೆ. ಇದು ಮಾಲ್ ಇಲ್ಲಿರೋದು. ಅಲ್ಲಿರೋದು ಒಂದು ಮಾಲೇ. ಅಲ್ಲಿ ಹೋಗಕ್ಕಲ್ಲ. ಎಲ್ಲಿ ಹೋಗ್ತಾಳಂತೆ? ಅದ್ರ ಮೇಲೆನಾ? ಲಂಡನ್ ಕಾರ್. ಅದೇ ಸೇಮ್ ಅದೇ ಮಾಲ್ ಅವೇ ಇರ್ತಾವೆ ಶಾಪ್ಗಳು. ಸುಮ್ಮನೆ ರೂಮಲ್ಲಿ ಕುತ್ಕೊಳ್ಳೋದೇನು ಅಂತ ಬಂದಂಗೆ. ಯಾವುದಿದು? ಪೋರ್ಟ್ ಬಾಕು ಮಾಲ್. ಇವಾಗ ಟೈಮ್ ಎಷ್ಟು ಗೊತ್ತಾ? 6:15. ಅಷ್ಟೇ ಕತ್ಲಾಗಿದೆಯಲ್ಲ. ಲಿಯಾನ ಕಲರ್ ಮಾಡ್ಕೊತಾ ಇದ್ದಾಳೆ. ಇವಾಗ ಕಾಣಿಸ್ತಿದ್ಯಾ? ಎರಡು ತಂದಿದ್ದೀನಿ, ಮರೂನ್ ಆರೆಂಜ್, 2 ಕಲರ್ಸ್ ತಂದಿದ್ದೀನಿ. ಲಿಯಾನ ಇಲ್ಲಿ ಕಲರಿಂಗ್ ಮಾಡ್ತಾ ಇದ್ದಾಳೆ. ಇಲ್ಲಿ ನೋಡಿ, ನಾನು ಮತ್ತು ಕಿರಣ್. ಆಚೆ ಹೆಂಗಿದೆ ಅಂದರೆ ಎಲ್ಲ ಕಡೆ ಲೈಟ್ಸ್ ಆನ್. ಕಾಣಿಸಲ್ಲ. ಹೇಗಾಯ್ತು ಫ್ರೆಶ್ ಸ್ನಾನ? ನಿದ್ದೆ ಬರ್ತಾ ಇದೆ ಫುಲ್ಲು. ನೀನು ಈ ಕಡೆ ಮಾಡ್ಕೊಂತ ನಾನು ಆ ಕಡೆ ಆ ಕಡೆ. ಅವ್ರದ್ದೊಂದು ಏನಕ್ಕೆ ಈ ಕಡೆ ಯಾವ ಗ್ಲಾಸು ಏನು ಇರಬಾರ್ದು. ಅರ್ಥ ಆಗೈತಲ್ಲ ನಿನಗೆ, ಮತ್ತೇನಕ್ಕೆ ಕೇಳ್ತೀಯ? ಗೊತ್ತು, ಸುಮ್ಮನೆ ಕೇಳಿದ್ದು. The next day. ಸೊ ಇವಾಗ ಜಸ್ಟ್ ಬ್ರೇಕ್ಫಾಸ್ಟ್ ಬಂತು. ಎಲ್ಲ ಪ್ಯಾಕಿಂಗ್ ಮಾಡ್ತಾಯಿದ್ವಿ ರಿಟರ್ನ್ ಹೋಗೋದಕ್ಕೆ ಎಲ್ಲ. ಇದು ನಮ್ಮ ಬ್ರೇಕ್ಫಾಸ್ಟ್ ನೋಡಿ. ಏನು ಬ್ರೇಕ್ಫಾಸ್ಟ್ ಇದು? ಕಾಂಟಿನೆಂಟಲ್. ನಾನು ಕಾಯ್ತಾ ಇದ್ದೆ ಏನಾದರೂ ಬರುತ್ತೆ ತಿನ್ನೋಕ್ಕೆ ಅಂತ. ಈ ಥರ ಕಳ್ಸೋರು ತಿಂದು ತಿಂದು ಬೋರ್ ಆಗಿಬಿಟ್ಟಿದೆ. ಬ್ರೆಡ್ಡು ಈ ಥರ ಎಲ್ಲ
ಚೀಸು ಪನ್ನೀರು ಎಲ್ಲ ಕಳಿಸಿದ್ದಾರೆ. ಇದು ಕಿಡ್ಸ್ಗೆ ಅಂತ ಸ್ಪೆಷಲಾಗಿ ಮಾಡಿರೋದು. ಇದು ಕಟ್ಲೆಟ್ ಇದೆ ಮತ್ತು ಇನ್ನೊಂದೇನೋ ನಾನ್ ವೆಜ್ಜಲ್ಲಿ ಆಪ್ಷನ್ಸ್ ಇದೆ. ನಾನ್ ವೆಜ್ಜಲ್ಲಿ ತುಂಬ ಆಪ್ಷನ್ಸ್ ಇದೆ, ಬಟ್ ನಾವು ವೆಜ್ಜಲ್ಲಿ ಇಷ್ಟೇ ತಿನ್ನೋಕ್ಕಾಗೋದು, ಫ್ರೂಟ್ಸು ಇದು. ಸೊ ಇಷ್ಟು ಬಂದಿದೆ ಬ್ರೇಕ್ಫಾಸ್ಟ್ ಸದ್ಯಕ್ಕೆ. ಅದೇನು ಜ್ಯೂಸು, ಆರೆಂಜ್ ಜ್ಯೂಸ್ ಚೆನ್ನಾಗಿದೆಯಾ? ನಾನೇನು ಬ್ರೇಕ್ಫಾಸ್ಟ್ ಇದೆ ಇಲ್ಲಿ ಆರಾಮಾಗಿ ತಿನ್ಬೋದು ಅಂತ ಅಂದ್ಕೊಂಡೆ. ಏನೋ ಕಿರಣ್ ಕಾಂಟಿನೆಂಟಲ್ ಬ್ರೇಕ್ಫಾಸ್ಟ್ ಇದೆ ಅಂತ ಹೇಳಿದ್ರು. ಸೊ ಅದಕ್ಕೇನೋ 22 ಅನ್ನೋತ್ತೇನೋ ಎಷ್ಟೋ ಆಯಿತು. ಸೊ ನಾನು ಬಂದಮೇಲೆ ಎಕ್ಸ್ಪೆಕ್ಟೇಷನ್ ಥರ ಇರಲಿಲ್ಲ. ನನಗೇನೋ ಈ ಥರ ಫುಡ್ ಎಲ್ಲ ನನಗೆ ಇಷ್ಟ ಆಗೋದಿಲ್ಲ. ಸರಿ ಇನ್ನೇನು ಮಾಡೋಕ್ಕಾಗುತ್ತೆ, ಬಂದಿದೆ ಅಂದ್ಕೊಂಡು ತಿನ್ಕೊಂಡ್ವಿ. ಬಟ್ ಇಯಾನಾಗೆ ಕೊಟ್ಟಿದ್ದು ಚೆನ್ನಾಗಿತ್ತು ಬ್ರೇಕ್ಫಾಸ್ಟ್. ಒಂಥರ ಕಟ್ಲೆಟ್ ಎಲ್ಲ ಮಾಡಿದ್ರು, ರೋಲ್ ಎಲ್ಲ ಇತ್ತು, ತುಂಬ ಚೆನ್ನಾಗಿತ್ತು. ಬಟ್ ಅವಳು ಏನೋ ಇಷ್ಟಪಟ್ಟು ತಿಂದಿಲ್ಲ ಜಾಸ್ತಿಯಾಗಿ, ಅವಳು ಏನೂ ಇಷ್ಟ ಆಗಿಲ್ಲ. ಜಸ್ಟ್ ಒಂದು ಸ್ವಲ್ಪನೇ ತಿನ್ಕೊಂಡ್ಲು ಅಷ್ಟೇ. ಕೊತ್ತಣ್ಣು ಹಿಂಗಿರುತ್ತೆ. ಚಕ್ಕೋತ ಹಣ್ಣಿಗೆ ಇದು ಉಪ್ಪು ಮತ್ತೆ ಏನಕ್ಕಂಡೆ ಪೆಪ್ಪರ. ಸರಿ ಇರೋದ್ರಲ್ಲೇ ಅಡ್ಜಸ್ಟ್ ಆಗಿ ಅವಳು ಏನೋ ಹೆಂಗಿದ್ರು ತಿಂದಿಲ್ಲ, ಅವಳಿಗಂತ ಎತ್ತಿಟ್ಟು ಯಾವಾಗಲೂ ಅಷ್ಟೇ ಆಮೇಲೆ ತಿಂತಾಳೆ ಅಂತ ಎತ್ತಿರ್ತೀವಿ. ಎತ್ತಿಟ್ರೆ ಅವ್ಳು ತಿನ್ನೋದಿಲ್ಲ, ಅದು ವೇಸ್ಟ್ ಆಗಿಬಿಡುತ್ತೆ. ಸರಿ ಅಂದ್ಬಿಟ್ಟು ತಿನ್ಕೊ ನೀನು ಫಸ್ಟು, ಆಮೇಲೆ ಅವಳಿಗೆ ಬೇಕಿದ್ರೆ ಏನಾದರೂ ನೋಡೋಣ ಅಂತ ಹೇಳಿದ್ರು ಕಿರಣ್. ಸೊ ಅವಳಿಗೆ ಬಂದಿದ್ದು ಚೆನ್ನಾಗಿತ್ತು, ಒಂಥರ ಖಾರ ಒಂದು ಸ್ವಲ್ಪ ಲೈಟಾಗಿ ತಿನ್ನೋ ಥರ ಇತ್ತು. ಅದು ತಿನ್ಕೊಂಡೆ. ಹಾಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಕಿರಣ್ ಕೂಡ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ರು. ನಾನು ಸ್ವಲ್ಪ ಎಡಿಟಿಂಗ್ ಇತ್ತು, ಅದು ಮಾಡ್ಕೊತಾ ಇದ್ದೆ. ಅಯ್ಯೋ ಲವು ಇಬ್ಬರು ಮ್ಯಾಚಿಂಗ್. ಸೊ ಚೆಕ್ಔಟ್ ಆಯಿತು, ಇನ್ನು ಓಡ್ತಾ ಇದ್ದೀವಿ. ಲಗೇಜ್ ಎಲ್ಲ ತೊಗೊಂಡೋದ್ರು ಖಾಲಿ. ಸೊ ಬಾಕು ಲಾಸ್ಟ್ ಡೇ, ಅಂಟಿಲ್ ನೆಕ್ಸ್ಟ್ ಟೈಮ್, ಬಾಯ್ ಬಾಕು. ಮುಗೀತು ನಮ್ಮ 10 ದಿನ ಟ್ರಿಪ್. ಹೇಗೋಯ್ತು ಅಂತಲೇ ಗೊತ್ತಾಗಿಲ್ಲ. ವ್ಯೂ ಮಾತ್ರ ಚೆನ್ನಾಗಿತ್ತು. ಫಸ್ಟೇ ಇನ್ನು ನಾವು ಚೆಕ್ಔಟ್ ಆಗಿ ನಾವು ಓಡ್ತಾ ಇದ್ದೀವಿ. ನೆಕ್ಸ್ಟ್ ಬರೋದು ಟ್ರಿಪ್ದು ಲಾಸ್ಟ್ ವಿಡಿಯೋ ಆಗಿರುತ್ತೆ ಅಷ್ಟೇ. ಇನ್ನು ಟ್ರಿಪ್ ವ್ಲಾಗ್ಸ್ ಮುಗೀತು, ಆಮೇಲೆ ಡೈಲಿ ವ್ಲಾಗ್ಸ್ ಸ್ಟಾರ್ಟ್ ಮಾಡ್ತೀನಿ. ಸೊ ಅಷ್ಟೇ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಏನು ಮಾಡ್ತೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ತುಂಬ ಜನ ಕೇಳ್ತಾ ಇದ್ರಿ ನಿಮ್ಮ ಟ್ರಿಪ್ದು ಕಾಸ್ಟ್ ಬಗ್ಗೆ ಹೇಳಿ, ಡೀಟೇಲ್ಸ್ ಹೇಳಿ, ಯಾವ ಥರ ನೀವು ಮ್ಯಾನೇಜ್ ಮಾಡಿದ್ರಿ, ಎಷ್ಟಾಯಿತು ನಿಮಗೆ ಖರ್ಚು ಹೋಗಿ ಬರೋದಕ್ಕೆ, ಫ್ಲೈಟ್ ಟಿಕೆಟ್ಸ್ ಎಲ್ಲ ಸೇರಿ ಅಂತ. ಸೊ ಅದ್ರದ್ದು ಡೀಟೇಲ್ ಆಗಿ ವಿಡಿಯೋ ಕೂಡ ನಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಎಲ್ಲದನ್ನು. ಸೊ ಅಷ್ಟೇ, ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿ. ಲೈಕ್ ಮಾಡೋದ್ರಿಂದ ನನಗೂ ಗೊತ್ತಾಗುತ್ತೆ ನಿಮಗೆ ವಿಡಿಯೋಸ್ ಇಷ್ಟ ಆಗ್ತಾ ಇದೆಯೋ ಇಲ್ಲೋ ಅಂತ. ಅಷ್ಟೇ ನಮ್ಮ ಟ್ರಿಪ್ ಮುಗೀತು. ನೆಕ್ಸ್ಟ್ ನಮ್ಮದು ಟ್ರೈನಲ್ಲಿ ರಿಟರ್ನ್ ಬರ್ತೀವಿ. ಟ್ರೈನ್ ಜರ್ನಿ ಯಾವ ಥರ ಇತ್ತು ಅಂತ ಶೇರ್ ಮಾಡ್ತೀನಿ. ಅದಾದಮೇಲೆ ಕಂಟಿನ್ಯೂ ಡೈಲಿ ವ್ಲಾಗ್ಸ್ ಬರ್ತಾ ಇರುತ್ತೆ. ಸೊ ಅಷ್ಟೇ, ಬೇಗ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.